ಸೊ ಈ ಕಾರ್ಯಕ್ರಮದಲ್ಲಿ ನಮ್ಮ ಪ್ರೆಸ್ ಮೀಡಿಯಾ ಅವ್ರಿಗೆಲ್ಲ ಸಹಯೋಗ ರೆಗ್ಯುಲರ್ ಆಗಿ ಸಿಗ್ತಾ ಇದೆ. ಅದಲ್ಲದೆ ಡಿಗ್ನಿಟರೀಸ್ ಅಲ್ಲಿ ನಮಗೆ ಗೌರ್ಮೆಂಟ್ ಅಫಿಷಿಯಲ್ಸು ಅವರು ಅಲ್ಲೇ ಪ್ರೋಗ್ರಾಮ್ ಬರ್ತಾರೆ. ನಮ್ಮ ಮುಖ್ಯ ಉದ್ದೇಶ ಜೈನ ಧರ್ಮದ ಸಾಧು ಭಗವಂತ ಅವರ ಪ್ರವಚನ ಅಲ್ಲಿರುತ್ತೆ. ಬೆಳಗ್ಗೆ 10:30 ನಮಗೆ ಪ್ರವಚನ ಪ್ರೋಗ್ರಾಮ್ ಎಲ್ಲ ಸ್ಟಾರ್ಟ್ ಮಾಡ್ತೀವಿ ನಾವು. 10:30ಯಿಂದ 1:15 1:21ಕ್ಕೆ ಮಹಾಮಂಗಳಾರತಿ ಇರುತ್ತೆ. ಅದರ ನಂತರ ನಮ್ಮ ಜೈನ ಸಮಾಜದಿಂದ ಎಲ್ಲ ಜನರು ಬರ್ತಾರೆ, ಅಲ್ಲಿ ಜನರು ಕೇಳ್ತಾರೆ, ಅಲ್ಲಿ ಪ್ರವಚನ ಕೇಳ್ತಾರೆ. ಆಮೇಲೆ ಒಂದು ವರ್ಧಮಾನ ಪ್ರಸಾದಿ ಎಲ್ಲ ರೀತಿ ಪ್ರಸಾದಾಗಿ. ಅದೇ ಥರನೇ ಮೈಸೂರು ಬ್ಯಾಂಕ್ ಸರ್ಕಲ್ ಮತ್ತು BVK ಐಲರ್ ರೋಡಲ್ಲಿ ಮಾವಿನ ಪ್ರಸಾದ ಅಂತ ಅಲ್ಲಿ ನಾವು ಮಾವಿನ ಪ್ರಸಾದ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಅದಲ್ಲದೆ ಇಡೀ ಜೈನ ಸಮಾಜದಿಂದ ನಮ್ಮ ಜನ ಸಮಾಜ ಎಲ್ಲ ಸಂಪ್ರದಾಯದಿಂದ ದಿಗಂಬರು, ಶ್ವೇತಾಂಬರು, ತೇರಾಪಂಥರು ಮತ್ತು ಮಂದಿರವರು 4 ಸೆಟ್ ಇದೆ. 4 ಸೆಟ್ಟಿನಲ್ಲಿ ಎಲ್ಲ ಜನರು ಭಾಗವಹಿಸ್ತಾರೆ. ಸೊ ಇದು ಒಂದು ಸಂಪೂರ್ಣ 30 ವರ್ಷದಿಂದ ಒಂದೇ ಬ್ಯಾಂಗ್ಳೂರಲ್ಲಿ ಒಂದೇ ನಡೆಯುತ್ತೆ. ಅದು ಇಡೀ ಭಾರತದಲ್ಲಿ ಒಂದು ದೊಡ್ಡ ಪ್ರೋಗ್ರಾಮು ನಾವು ಬ್ಯಾಂಗ್ಳೂರಲ್ಲಿ ನಡೆಸ್ಕೊಂಡು ಬರ್ತಾ ಇದ್ದೀವಿ. ನಿಮ್ಮ ಮೀಡಿಯಾ ಕಡೆಯಿಂದ ಸಹಯೋಗ ಸಿಗ್ತಾ ಇದೆ. ಇವತ್ತು 21ನೇ ತಾರೀಕು ಎಲ್ಲರಿಗೂ ನಿವೇದನ, ನೀವೆಲ್ಲರೂ ಬರಬೇಕು, ನಮ್ಮ ಪ್ರೋಗ್ರಾಮ್ನ ಕ್ಯಾಪ್ಚರ್ ಮಾಡಬೇಕು. ಆಮೇಲೆ ನಮ್ಮ ಸಂದೇಶ 24 ತೀರ್ಥಂಕರ, ನಮ್ಮ ಮಾವಿ ಭಗವಾನ 24 ತೀರ್ಥಂಕರ ಅವರ ಸಂದೇಶ ಎಲ್ಲ ಕಡೆ ಹೋಗ್ಬೇಕು. ಅದೇ ನಿವೇದನ ನಿಮ್ಮ ಕಡೆಯಿಂದ. ಇನ್ನೇನಾದ್ರು ನಿಮ್ಮ ಕಡೆಯಿಂದ ಏನಾದ್ರು ಕ್ವಶನ್ಸ್ಗಳಿದ್ರೆ ನಾವಿಲ್ಲಿ ಆನ್ಸರ್ ಮಾಡ್ತೀವಿ. ಸರ್, ನಾವು ಲಗ್ಭಗ್ ಅಲ್ಲಿ 3,000ರಿಂದ 5,000 ಜನ ಅಲ್ಲಿ ನಾವು ಸೇರ್ತೀವಿ. ಪ್ರಸಾದದಲ್ಲಿ ನಮ್ದು 2 ಪ್ರಸಾದ ಇರುತ್ತೆ ಸರ್. ಒಂದು ಲಡ್ಡು ಮತ್ತೆ ಒಂದು ರೈಸ್ ಐಟಮ್ ನಾವು ಸೇರ್ತೀವಿ. ಈ ವರ್ಷ ಪ್ರತಿ ವರ್ಷ ನಾವು 2,000 3,000 ಮಾಡ್ತೀವಿ. ಈ ವರ್ಷ 2 ಕಡೆ ಮಾಡ್ತಾ ಇದ್ದೀವಿ. 5,000 ಜನಕ್ಕೆ 6,000 ಜನಕ್ಕೆ ನಾವು ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಒಂದು ನಿಮಿಷ, ಅಧ್ಯಕ್ಷರಿಗೆ ಒಂದು ಸ್ವಾಗತ ಭಾಷಣ. ಸ್ವಾಗತ ಏನಿಲ್ಲ, ಸ್ವಾಗತ ಮಾತಾಡಿ ನಿಮ್ಮ ಹೆಸರು. जैन युवा संगठन अध्यक्ष महेंद्र बागले साहब. कन्नड़ बर्दिद्रे हिंदी माताड़ी. ये प्रोग्राम अपन 35 ईयर से करते आ रहे हैं, भगवान माव जन्म कल्याण महोत्सव, और आपका प्रेस मीट का पूरा सपोर्ट रहता है. और इस बार भी आप ये पूरा सपोर्ट करना है आपको. और ब्लड डोनेशन भी हम उधर 1-2 काउंटर लगाते हैं भगवान माव जन्म कल्याण के जो फ्रीडम पार्क के अंदर. और मानव सेवा का भी स्टॉल लगते हैं, डेंटल का भी लगते हैं, और इसका ब्लड कैंप है. और हमने हर साल गौशाला के अंदर हर साल का एक सेट निर्माण करते हैं. जैन युवा संगठन के तत्व ज्ञान में हर साल एक गौशाला के अंदर, बेंगलोर की जो गौशाला हैं वो गौशाला के अंदर एक सेट का निर्माण हम हर साल करते आ रहे हैं. कौन आ रहा है सर आपके? कौन सा से दिया है? साथी जी, गुरु भगवंत मूल गुरु भगवंत भरत ना 9 साधी गुरु भगवंತ 12th ಗುರು ಭಗವಂತ ಬರುತ್ತೆ ಇಲ್ಲಿ. ಆಮೇಲೆ ಯಾರ್ಯಾರು ಇನ್ವೈಟ್ ಮಾಡಿದ್ರೆ ಹೇಳಿ. ಇದು ಪೊಲಿಟಿಕಲ್ ಸಿಚುವೇಶನ್. DK शिव कुमार और PC मोहन, तेजस्वी सूर्या, दिनेश जी गुंडूराव और गैर सिंह जी शिरोया राज्यसभा सदस्य, और गौतम जी मकाना और निर्मल जी सुराना, ऑल पार्टी. और CM का भी हम ट्राई कर रहे हैं. अभी तक हमारे को कुछ नहीं मिल रहा है. टाइमिंग के हिसाब से बहुत बिजी होगी. नहीं, वो लिखा है मगर कंफर्मेशन आज हो जाएगा मोस्टली. ಸಿದ್ದರಾಮಯ್ಯ ಸರ್ಗೆ ನಾವು ಇನ್ವಿಟೇಷನ್ ನಮ್ಮ ಕಡೆಯಿಂದ ತರಿಸಿದ್ದೀವಿ. ಸೊ ಅವರ ಶೆಡ್ಯೂಲಿಂದ ಸ್ವಲ್ಪ ಅವರು ಚೇಂಜಸ್ ಆಗಿದೆ. ಈ 2 ದಿನದಲ್ಲಿ ನಾವು ಅವ್ರಿಗೆ ಇನ್ವೈಟ್ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷ ನಮ್ಮ ಸ್ಟೇಜ್ ಮೇಲೆ ಅದರಂತೆ ನಾವು ಅಲ್ಲಿ ಮಾನವ ಸೇವಾಗೆ ಬ್ಲಡ್ ಕ್ಯಾಂಪ್ಸ್ ಎಲ್ಲ ಮಾಡ್ತೀವಿ. 300ರಿಂದ 350 ಬ್ಲಡ್ ಅಲ್ಲಿ ಫ್ರೀ ಡೊನೇಷನ್ ಡೆಂಟಲ್ ಡೊನೇಷನ್ಸ್ ಎಲ್ಲ ಇರುತ್ತೆ.
ಸೊ ಅದರಿಂದ ಸಮಾಜಕ್ಕೆ ಎಲ್ಲಿ ನಾವು ಸೇವೆಗಳು ಕೊಡ್ಬೋದು ಅದನ್ನ ನಾವು ಮಾಡ್ಕೊಂಡು ಬರ್ತಾ ಇದೀವಿ. ಮಹಾವೀರ ಜಯಂತಿ ಮಹೋತ್ಸವ ಅಲ್ಲದೆ ಆ ಪ್ರೋಗ್ರಾಮ್ಗಳೆಲ್ಲ ನಾವು ನಡೆಸ್ಕೊಂಡು ಹೋಗ್ತೀವಿ ನಾವು. ಆಮೇಲೆ ಇನ್ನೊಂದು JNU ಸಂಘಟನಾ ಎನ್ವಿರಾನ್ಮೆಂಟ್ ಡೇ, ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇಗೆ ನಾವು ಪ್ರತಿ ವರ್ಷ ಸಾವಿರ ಪ್ಲಾಂಟ್ಸ್ ನಾವು ಗಿಡಗಳು ನಾವು ನೆಟ್ಟಿಸ್ತಾ ಇದ್ದೀವಿ. ಸೊ 3 ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದೀವಿ. ಈ ವರ್ಷನೂ 5ನೇ ತಾರೀಕು ನಮ್ದು ಬ್ಯಾಂಗ್ಳೂರಲ್ಲಿ ಎಲ್ಲಿ ಪ್ಲಾಂಟ್ಸ್ ಮಾಡ್ಬೋದು ಅಲ್ಲಿ BBMP ಇದರಲ್ಲಿ ಲಿಮಿಟೇಷನ್ಸ್ ಎಲ್ಲ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ये कब से स्टार्ट किया? 4 साल हो गए सर. नहीं ये जैन युवा संघ का जो महावीर कल्याण महोत्सव मनाता है कब से स्टार्ट किया? 1988 में अपना JNU संगठन का फॉर्मेशन हुआ था और गठन हुआ था. उससे लगातार 35 ವರ್ಷ से हम लोग करते आ रहे हैं. ये 36th ईयर है. ಇದು 36ನೇ ವರ್ಷ. 35 ವರ್ಷದಲ್ಲಿ ಎಷ್ಟು ಗೋ ಸೈಟ್ ಕಟ್ಟಿದ್ದೀರಾ? ಪ್ರತಿ ಗೋಶಾಲಾ ಎವ್ರಿ ಇಯರ್ ಪ್ರತಿ ವರ್ಷ ನಾವು ಕಟ್ಟಿದ್ದೀರಾ? ಎಲ್ಲಿ ಕಟ್ಟಿದ್ದೀರಾ? ನಾವು ಇಲ್ಲಿ 3 ವರ್ಷದಿಂದ ನಾವು ಒಂದು ಅನಿಮಲ್ ಕೃಪಾ ಫಂಡ್ ಅಲ್ಲಿ ಮಾಡಿದೀವಿ. ಒಂದು ಟೋಟಲ್ ಎಷ್ಟು ಕಟ್ಟಿದ್ದೀರಾ? ಟೋಟಲ್ 4-5 ಕಟ್ಟಿದೀವಿ. ಪ್ರತಿ ವರ್ಷ ಕಟ್ಟಿದ್ದೀರಾ? ಶೆಡ್ ನಾವು 12 ವರ್ಷದಿಂದ ಶೆಡ್ ಕಟ್ಕೊಂಡು ಬರ್ತಾ ಇದೀವಿ. ಅದೇ ಎಷ್ಟು ಸೆಟ್ ಕಟ್ಟಿದ್ದೀರಾ? 12 ಶೆಡ್ ಕಟ್ಟಿದೀವಿ. 12 ಸೆಟ್ ಕಟ್ಟಿದ್ರೆ 35 ವರ್ಷನಲ್ಲಿ 12 ಶೆಡ್ಸ್ ಆಗಿದೆ. ಅಂದ್ರೆ ಗೋಶಾಲೆ ಎಲ್ಲೆಲ್ಲಿದೆ ಅದರಲ್ಲಿ ಒಂದು ಅದೇ ಅಲ್ಲೇ ಕಟ್ಟಿದ್ದೀರಾ? ಮನೆಯಲ್ಲಿ ಕಟ್ಟಕ್ಕಾಗಲ್ಲ. ಏನ್ ಮಾಡಿದ್ರು ಆರ್ಟಿಫಿಷಿಯಲ್ ಆಪರೇಷನ್ಸ್ ಇರುತ್ತೆ. ಅದಲ್ಲದೆ